ಹಾಯ್ ಹಲೋ ನಮಸ್ಕಾರ. ಮುಗಿಯದ ಬಂಧನ ಭಾಗ 17. ಅಶ್ವಿನಿಯ ಆ ನಿಸ್ವಾರ್ಥ ನುಡಿಗಳು ಅವಳ ಮೇಲಿದ್ದ ಗೌರವನ ಜಯಂತ್ನ ಕಣ್ಣಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ತು. ಅವನು ಅತ್ಯಂತ ವಿನಮ್ರತೆಯಿಂದ ಮತ್ತೆ ಹೇಳ್ತಾನೆ, ಆ ಕ್ಷುಲ್ಲಕ ಅನುಮಾನಗಳಿಗೆ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಒಂದು ಕ್ಷಮೆ ಕೇಳ್ತೇನೆ. ನೀವು ನಿಜವಾಗಿಯೂ ವೈದ್ಯಕೀಯ ಲೋಕದ ಅಸಾಧಾರಣ ಮತ್ತು ಅದ್ಭುತ ವೈದ್ಯೆ. ಅವನ ಆ ಪ್ರಾಮಾಣಿಕ ಪ್ರಶಂಸೆಯನ್ನು ಸ್ವೀಕರಿಸಿದ ಅಶ್ವಿನಿ ಈಗಲಾದರೂ ಅವನು ತಮ್ಮ ಮುಖ್ಯ ವಿಷಯವಾದ ಔಷಧ ಪೂರೈಕೆ ಒಪ್ಪಂದದ ಬಗ್ಗೆ ಮಾತಾಡ್ತೇನೆ ಅಂತ ನಿರೀಕ್ಷಿಸುತ್ತಾ ಅವನತ್ತ ತೀಕ್ಷ್ಣವಾಗಿ ಅರ್ಥಗರ್ಭಿತವಾಗಿ ನೋಡ್ತಾಳೆ. ಅಲ್ಲಿನ ಪರಿಸ್ಥಿತಿಯನ್ನು ಮತ್ತು ಅವಳ ಕಣ್ಣಿನ ನಿರೀಕ್ಷೆಯನ್ನು ತಕ್ಷಣವೇ ಅರ್ಥ ಮಾಡಿಕೊಂಡ ಜಯಂತ್ ಇನ್ನೂ ಸಮಯ ವ್ಯರ್ಥ ಮಾಡದೆ ನೇರವಾಗಿ ಅಸಲಿ ವಿಷಯಕ್ಕೆ ಬಂದ. ಡಾಕ್ಟರ್ ಜಾರ್ವಿಸ್, ಈಗ ನಿಮ್ಮ ಅದ್ಭುತ ಆಕ್ಯುಪಂಕ್ಚರ್ ಚಿಕಿತ್ಸೆಗೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ನನ್ನ ಅಜ್ಜನನ್ನು ಮತ್ತೆ ಪ್ರಜ್ಞೆಗೆ ತಂದು ನಿಲ್ಲಿಸಿದೆ. ಇನ್ನು ಮುಂಬರುವ ದಿನಗಳಲ್ಲೂ ನೀವು ಅವರನ್ನು ಇದೇ ರೀತಿ ಅತ್ಯುತ್ತಮವಾಗಿ ನೋಡ್ಕೊಳ್ತೀರಿ, ಗುಣಪಡಿಸ್ತೀರಿ ಅಂತ ನಾನು ಖಂಡಿತ ಬಲವಾಗಿ ನಂಬ್ತೀನಿ. ಇನ್ನು ನಮ್ಮ ರಾಜರತ್ನ ಕುಟುಂಬವು ಭರವಸೆ ನೀಡಿದ ಆ ಔಷಧಿ ಪ್ರತಿಫಲದ ವಿಷಯಕ್ಕೆ ಬಂದರೆ ಅದರ ಬಗ್ಗೆ ಸಂಪೂರ್ಣ ನಿರ್ಧಾರ ತೆಗೆದುಕೊಳ್ಳುವ ಸಂಪೂರ್ಣ ಅಧಿಕಾರ ನನಗಿದೆ. ಆದ್ದರಿಂದ ಮೊದಲ ಹೆಜ್ಜೆಯಾಗಿ ನಮ್ಮ ಕುಟುಂಬದ ಕೃತಜ್ಞತೆಯ ಸಂಕೇತವಾಗಿ ನಾನು ನಿಮ್ಮ ಚೆನ್ನೈನ ಸಂಶೋಧನಾ ಸಂಸ್ಥೆಗೆ ಬೇಕಾದ ಮೊದಲ ಬ್ಯಾಚ್ ಆಯುರ್ವೇದ ಕಚ್ಚಾ ವಸ್ತುಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡ್ತೀನಿ. ಅದರ ಬೆನ್ನಲ್ಲೇ ನಮ್ಮ ರಾಜರತ್ನಂ ಫಾರ್ಮಸ್ಯೂಟಿಕ್ ನಿಮ್ಮ ಸಂಸ್ಥೆಗೆ ಅರ್ಧದಷ್ಟು ಸಬ್ಸಿಡಿ ಬೆಲೆಗೆ ಔಷಧಿಗಳನ್ನು ನಿರಂತರವಾಗಿ ಪೂರೈಸುವ ದೀರ್ಘಾವಧಿಯ ಒಪ್ಪಂದಕ್ಕೆ ಸಹಿಯಾಗ್ತದೆ ಅಂತ ಹೇಳ್ತಾನೆ. ಆಗ ನಿಧಾನವಾಗಿ ಅಶ್ವಿನಿ ಆ ತಂತ್ರ ಮತ್ತು ಉದಾರತೆಯನ್ನು ಅರ್ಥ ಮಾಡಿಕೊಂಡ್ಳು. ಹಿರಿಯ ರಾಜರತ್ನಂ ಅವರ ಚಿಕಿತ್ಸೆಯಿಂದ ಪ್ರಜ್ಞೆ ಮರಳಿದ್ದನ್ನು ಕಣ್ಣಾರೆ ನೋಡಿದ ನಂತರ ಜಯಂತ್ನಿಗೆ ಅವಳು ಅಜ್ಜನನ್ನು ಸಂಪೂರ್ಣವಾಗಿ ಗುಣಪಡಿಸಬಲ್ಲಳು ಅನ್ನೋ ನಂಬಿಕೆ 100% ಬಂದಿದೆ. ಉಡುಗೊರೆಯಾಗಿರಲಿಲ್ಲ, ಬದಲಿಗೆ ಅವಳು ನಮ್ಮನ್ನು ಬಿಟ್ಟು ಹೋಗಬಾರದು ಎಂಬ ಧೈರ್ಯ ತುಂಬುವ ತಂತ್ರವೂ ಆಗಿತ್ತು. ಹೇಳಬೇಕಾಗಿಲ್ಲ, ಜಯಂತ್ನ ಈ ಕಲ್ಪನೆ ಆಲೋಚನೆ ಅತ್ಯಂತ ಚತುರತೆಯಿಂದ ಕೂಡಿತ್ತು. ಆ ಮೊದಲ ಬ್ಯಾಚ್ ಉಚಿತ ಔಷಧಿಗಳು ಅವಳ ಸಂಶೋಧನಾ ಕೇಂದ್ರದಲ್ಲಿ ತುರ್ತು ಕೊರತೆಯನ್ನು ತಕ್ಷಣವೇ ಪರಿಹರಿಸುತ್ತವೆ. ತನ್ಮೂಲಕ ಅವಳು ಯಾವುದೇ ಆರ್ಥಿಕ ಅಥವಾ ಕಚ್ಚಾ ವಸ್ತುಗಳ ಗೊಂದಲವಿಲ್ಲದೆ ಸಂಪೂರ್ಣವಾಗಿ ರಾಜರತ್ನಂ ಅವರನ್ನು ಗುಣಪಡಿಸುವತ್ತ ತನ್ನ ಗಮನವನ್ನು ಕೇಂದ್ರೀಕರಿಸಬೇಕನ್ನೋದು ಅವನ ಯೋಚನೆ. ಅವಳ ಸಮ್ಮತಿಯನ್ನು ಕೇಳಿದಂತಹ ಅತ್ಯಂತ ಸಂತೋಷದಿಂದ ನಗುತ್ತಾ ಉತ್ತರಿಸ್ತಾನೆ, ಡಾಕ್ಟರ್ ಅಶ್ವಿನಿ, ನಿಮ್ಮ ಬಾಯಿಂದ ಈ ಒಪ್ಪಿಗೆಯ ಮಾತುಗಳು ಕೇಳಿದ ನಂತರವೇ ನನ್ನ ಮನಸ್ಸಿಗೆ ನಿಜವಾದ ನೆಮ್ಮದಿ, ಖುಷಿ ಅನ್ನೋದು ಸಿಕ್ತು. ಹೇಗೋ ನಾಳೆನೇ ನಮ್ಮ ಲೀಗಲ್ ಟೀಮ್ ಮೂಲಕ ಅಫಿಷಿಯಲ್ ಒಪ್ಪಂದದ ಪೇಪರ್ಗಳನ್ನು ಸಿದ್ಧಪಡಿಸೋಕೆ ನಾನು ಸೂಚಿಸ್ಬಿಡ್ತೀನಿ. ನಾಳೆ ನೀವು ಚಿಕಿತ್ಸೆಗೆ ಬಂದಾಗ ಅದರ ಮೇಲೆ ಸಹಿ ಹಾಕಬಹುದು ಅಂತ ಹೇಳ್ತಾನೆ. ಅಶ್ವಿನಿ ಅತ್ಯಂತ ತೃಪ್ತಿಯಿಂದ ತಲೆ ಆಡಿಸ್ತಾಳೆ. ಹೀಗೆ ಇಬ್ಬರ ನಡುವೆ ವ್ಯವಹಾರದ ಮಾತುಕತೆ ಮುಗಿದ ನಂತರ ಜಯಂತ್ ಸ್ವತಃ ಗೌರವದಿಂದ ಅವಳ ವೈದ್ಯಕೀಯ ಚೀಲವನ್ನು ಹಿಡಿದು ಮಹಲಿನ ಮುಖ್ಯ ಬಾಗಿಲಿನವರೆಗೆ ಕರ್ಕೊಂಡು ಬಂದು ಬೀಳ್ಕೊಡ್ತಾನೆ. ಅವಳ ಕಾರು ಗೇಟಿನಿಂದ ಹೊರಹೋಗಿ ತನ್ನ ದೃಷ್ಟಿಯಿಂದ ಸಂಪೂರ್ಣವಾಗಿ ಕಣ್ಮರೆಯಾಗುವವರೆಗೂ ಹಾಗೆ ನಿಂತ ನೋಡ್ತಾ ಇರ್ತಾನೆ. ಅತ್ಯಂತ ಗಂಭೀರ ಮುಖವಾದೊಂದಿಗೆ ಮನೆಯೊಳಗೆ ಬಂದು ನೇರವಾಗಿ ತನ್ನ ಮೊಬೈಲ್ ತಗೊಟ್ಕೊಂಡು ಸುಹಾಸ್ ಕರೆಗೆ ಮಾಡ್ತಾನೆ. ಹಿರಿಯ ರಾಜರತ್ನಂ ಅವರ ಪರಿಸ್ಥಿತಿ ಈಗ ಹೇಗಿದೆ ಜಯಂತ್? ಕರೆ ಸಂಪರ್ಕಗೊಂಡ ತಕ್ಷಣವೇ ಸುಹಾಸ್ನ ಧ್ವನಿ ಕೇಳಿಸುತ್ತೆ. ಆ ಕಡೆಯಿಂದ ಕಾರಿನ ಒಳಗಿನ ನಿಶ್ಶಬ್ದ ಹಿನ್ನೆಲೆಯಲ್ಲಿ ಹರಿಯುವ ನೀರಿನ ಶಬ್ದ. ಜಯಂತ್ ಮುಖದಲ್ಲಿ ವಿಜಯದ ನಗು. ಅತ್ಯಂತ ಉತ್ಸಾಹದಿಂದ ಉತ್ತರಿಸ್ತಾನೆ, ಸುಹಾಸ್, ಅವಳು ನಿಜವಾಗಿಯೂ ಒಬ್ಬ ಅಸಾಧಾರಣ ಪ್ರತಿಭೆ. ಡಾಕ್ಟರ್ ಅಶ್ವಿನಿ ಒಂಥರ ಮಿರಾಕಲ್ ಇದ್ದ ಹಾಗೆ. ಅವಳ ಚಿಕಿತ್ಸೆಯಿಂದ ಅಜ್ಜ ಈಗಷ್ಟೇ ಕಂಡುಬಿಟ್ಟಿದ್ದಾರೆ. ಅಲ್ಲಿಗೆ ಸುಹಾಸ್ನಿಗೆ ಆಘಾತ ಕಾದಿತ್ತು. ಅಂದರೆ ಜಯಂತ್ ಚಿಕಿತ್ಸೆಯ ಕೋಣೆಯಲ್ಲಿ ಸುಹಾಸ್ ಮತ್ತು ಅಶ್ವಿನಿ ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಅತ್ಯಂತ ವಿಚಿತ್ರವಾಗಿ ದ್ವೇಷದಿಂದ ವರ್ತಿಸಿದ್ದನ್ನು ನೆನಪಿಸ್ಕೊಂಡ. ಅವನಿಗೆ ಇಬ್ಬರ ನಡುವೆ ಏನೋ ರಹಸ್ಯವಿದೆ ಅನ್ನೋ ತೀವ್ರ ಆಸಕ್ತಿ. ಅವನು ಉದ್ದೇಶಪೂರ್ವಕವಾಗಿಯೇ ಸುಹಾಸ್ನ ಕಾಲೆಳೆಯುತ್ತಾ, ಸುಹಾಸ್, ನಿನಗೆ ಡಾಕ್ಟರ್ ಅಶ್ವಿನಿ ಮೊದಲೇ ಪರಿಚಯವಿದ್ದಿತ್ತಲ್ವಾ? ನೀವಿಬ್ಬರ ನಡುವೆ ಹಿಂದೆ ಏನೋ ದೊಡ್ಡದಾಗಿ ತಪ್ಪಾಗಿದೆ ಅಂತ ನನಗೆ ಬಲವಾಗಿ ಅನ್ನಿಸ್ತಾ ಇದೆ. ಇದಲ್ಲದೆ ನೀನು ಇದುವರೆಗೂ ಯಾವುದೇ ಒಬ್ಬ ಸಾಮಾನ್ಯ ಹುಡುಗಿ ಜೊತೆಯ ಇಷ್ಟೊಂದು ಉಗ್ರವಾಗಿ ಕೋಪದಿಂದ ವರ್ತಿಸೋದನ್ನು ನಾನು ಎಂದಿಗೂ ಕೂಡ ನೋಡಿರಲಿಲ್ಲ ಅಂತ ನೇರವಾಗಿಯೇ ಕೇಳಿಬಿಡ್ತಾನೆ. ಜಯಂತ್ ಈ ಮಾತನ್ನು ಆಡಿದ್ದು ಸುಹಾಸ್ನಿಗೆ ತೊಂದರೆ ಕೊಡಬೇಕು ಅಥವಾ ಅವಳ ಪರವಾಗಿ ಮಧ್ಯಸ್ಥಿಕೆ ವಹಿಸಿ ಇಬ್ಬರು ಜಗಳವನ್ನು ಬಗೆಹರಿಸಬೇಕು ಅನ್ನೋಂತಹ ಯಾವುದೇ ಉದ್ದೇಶದಿಂದ ಖಂಡಿತ ಆಗಿರಲಿಲ್ಲ. ಮೊದಲಿಗೆ ಸುಹಾಸ್ ಕೇವಲ ಅಶ್ವಿನಿಯನ್ನು ಒಬ್ಬ ಸಾಮಾನ್ಯ ಸಾಂಪ್ರದಾಯಿಕ ವೈದ್ಯೆ ಅಂತ ಅಗ್ರವಾಗಿ ಪರಿಗಣಿಸಿ ಕೋಪ ಮಾಡಿಕೊಂಡಿದ್ದಾನೆ ಅಂತ ಜಯಂತ್ ಭಾವಿಸ್ದ. ಅಲ್ಲಿವರೆಗೂ ರಹಸ್ಯವೇ ಬೇರೆಯಾಗಿತ್ತು. ಜಯಂತ್ನ ಈ ನೇರ ಪ್ರಶ್ನೆಗೆ ಫೋನ್ನ ಕಡೆಯಿಂದ ಸುಹಾಸ್ನ ಪ್ರತಿಕ್ರಿಯೆ ಹೇಗಿರುತ್ತೆ? ತಾನು ದ್ವೇಷಿಸೋ ಅಶ್ವಿನಿಯ ಅಜ್ಜನನ್ನು ಬದುಕಿಸ್ತಾಳ ಅನ್ನೋ ಸತ್ಯ ಕೇಳಿ ಅವನು ಆಕ್ರೋಶಕ್ಕೊಳಗಾಗ್ತಾನ. ರೂಮ್ನಲ್ಲಿ ಸುಹಾಸ್ ಅಶ್ವಿನಿಗೆ ಚಿಕಿತ್ಸೆ ನೀಡೋಕೆ ಜಾಗ ಬಿಟ್ಕೊಟ್ಟು ಅವಳಿಗೆ ಪರೋಕ್ಷವಾಗಿ ಸಹಾಯ ಮಾಡಿದ್ದನ್ನು ತನ್ನ ತಂಗಿ ಪವಿತ್ರ ಅಶ್ವಿನಿಯಲ್ಲಿ ಕ್ಷಮೆ ಯಾಚಿಸುವಂತೆ ಕಠಿಣವಾಗಿ ಒತ್ತಾಯಿಸಿದ್ದನ್ನು ಕಣ್ಣಾರೆ ನೋಡಿರುವಂಥ ಜಯಂತಿಗೆ ಫೋನ್ನಲ್ಲಿ ಸುಹಾಸ್ನ ಮಾತನ್ನು ಕೇಳಿದ ನಂತರ ಏನು ಯೋಚಿಸ್ಬೇಕಂತಾನೆ ತೋಚಲಿಲ್ಲ.
ಅವರಿಬ್ಬರಿಗೂ ಮೊದಲೇ ಪರಿಚಯವಿತ್ತು ಎಂಬುದು ಸ್ಪಷ್ಟವಾಗಿತ್ತು. ಆದರೆ ಅವರಿಬ್ಬರ ನಡುವಿನ ಆಳವಾದ ಸಂಬಂಧ ಏನು, ಹೇಗಿತ್ತು ಅವನಿಗೆ ಅಸಾಧ್ಯವಾಗಿತ್ತು ಊಹಿಸೋಕೆ. ನಿಜ ಹೇಳಬೇಕಂದ್ರೆ ಸುಹಾಸ್ ಕೇವಲ ತನ್ನ ಅಜ್ಜ ಹಿರಿಯ ರಾಜಾರತ್ನ ಮೇಲಿನ ಅಪಾರ ಕಾಳಜಿಯಿಂದಷ್ಟೇ ಜಯಂತ್ನ ಕರೆಯನ್ನು ಸ್ವೀಕರಿಸಿದ್ದ. ಆದರೆ ಜಯಂತ್ ಇದ್ದಕ್ಕಿದ್ದಂತೆ ಅಶ್ವಿನಿ ಬಗ್ಗೆ ಕೇಳೋವಂಥದ್ದು ಕೋಪದಿಂದ ಕಪ್ಪಾಗಸ್ತು. ತನ್ನ ಆಕ್ರೋಶವನ್ನು ಹತ್ತಿಕ್ಕುತ್ತಾ ಕಟುವಾಗಿ ಉತ್ತರಿಸ್ತಾನೆ. ನನಗೆ ಅವಳ್ಯಾರೋ ಗೊತ್ತೂ ಇಲ್ಲ, ತಿಳಿದೂ ಇಲ್ಲ. ಒಂದು ವೇಳೆ ನನಗೆ ಅವಳ ಪರಿಚಯವೇ ಇಲ್ಲದಿದ್ದರೆ ನಾನು ಅವಳನ್ನು ನಮ್ಮ ಹಿರಿಯ ರಾಜಾರತ್ನಂ ಅವರಿಗೆ ಒಮ್ಮೆ ಚಿಕಿತ್ಸೆ ನೀಡಿ ನೋಡಿ ಅಂತ ಹೇಗೆ ತಾನೇ ಕೇಳ್ತಿದ್ದೆ. ಜಯಂತ್ ಅದಕ್ಕೆ ಪ್ರತಿಯಾಗಿ ಏನನ್ನೂ ಉತ್ತರಿಸುವ ಮೊದಲೇ ಸುಹಾಸ್ ಆವೇಶದಿಂದ ಫೋನನ್ನು ಕಟ್ ಮಾಡ್ತಾನೆ. ಸುಹಾಸ್ನ ಈ ಹಠಾತ್ ನಡವಳಿಕೆ ಜಯಂತ್ನ ಮನಸ್ಸಿನಲ್ಲಿ ಕುತೂಹಲ ಕಿಚ್ಚನ್ನು ಇನ್ನಷ್ಟು ತೀವ್ರವಾಗಿ ಕೆರಳಿಸುತ್ತೆ. ಯಾಕಂದರೆ ಕರೆಯನ್ನು ಕಡಿತಗೊಳಿಸುವ ಮುನ್ನ ಸುಹಾಸ್ನ ಧ್ವನಿ ಅತ್ಯಂತ ಅನಾನುಕೂಲಕರವಾಗಿ ತಳಮಳದಿಂದ ಕೂಡಿತ್ತು. ಅವರಿಬ್ಬರಿಗೂ ನಿಜವಾಗಿಯೂ ಒಬ್ಬರಿಗೊಬ್ಬರು ಪರಿಚಯವಿರಲಿಲ್ವೇ? ಖಂಡಿತವಾಗಿಯೂ ಅಲ್ಲಿ ನಾವ್ಯಾರು ಅರಿಯದ ದೊಡ್ಡ ರಹಸ್ಯ ಹೊಂದಿದೆ ಅಂತ ಜಯಂತ್ ಆಳವಾಗಿ ಯೋಚಿಸೋಕೆ ಶುರು ಮಾಡ್ಕೊಳ್ತಾನೆ. ಅಶ್ವಿನಿ ರಾಜಾರತ್ನಂ ಮಹಲಿನ ಎಲ್ಲವನ್ನ ಮುಗಿಸಿ ಮೇಘನಾಳ ಮನೆಗೆ ಹಿಂತಿರುಗಿದಾಗ ರಾತ್ರಿ ಸಮಯ, ಮಧ್ಯರಾತ್ರಿ. ಅವಳು ಮೇಘನಾಳ ಲಿವಿಂಗ್ ಹಾಲ್ ಒಳಗೆ ಹೆಜ್ಜೆ ಇಡ್ತಾ ಇದ್ದಾಗೆ ಅಲ್ಲಿ ಅವಳ ಇಬ್ಬರು ಮುದ್ದಿನ ಮಕ್ಕಳಾದ ಅಂಶು ಮತ್ತು ಅವರು ತಮ್ಮ ಪ್ರೀತಿಯ ಮೇಘನಾ ಆಂಟಿ ಜೊತೆ ಅಲ್ಲಿ ಲಲ್ಲೆ ಹೊಡಿತಾ ಕೂತಿದ್ರು. ಮೂವರು ಒಟ್ಟಿಗೆ ಬಾಗಿಲಿನ ಕಡೆಗೆ ನೋಡಿ ಅಶ್ವಿನಿ ಬಂದಿರುವುದನ್ನು ಗಮನಿಸಿದ ತಕ್ಷಣ ಆ ಪುಟ್ಟ ಮಕ್ಕಳಿಬ್ಬರು ಕೂಡ ತಾವು ಹಿಡಿದಿದ್ದಂತಹ ಬ್ಲಾಕ್ಗಳನ್ನು ತಕ್ಷಣವೇ ಕೆಳಗಿಟ್ಟು ಅಮ್ಮ ಅಂತ ಕೂಗುತ್ತಾ ಒಟ್ಟಿಗೆ ಓಡಿಬಂದು ಅವಳನ್ನು ಸಡಗರದಿಂದ ಸ್ವಾಗತಿಸ್ತಾ ಇದ್ದಾರೆ. ತಮ್ಮ ಮುದ್ದಿನ ಅಮ್ಮ ಬಂದೇ ಬಿಟ್ಲು ಅಂತ ಇಬ್ಬರು ಗಂಡ್ಮಕ್ಳು ಓಡ್ ಬಂದು ಒಟ್ಟಿಗೆ ಅವಳ ತೋಳುಗಳಿಗೆ ಹಾರು ತುಂಬಿಕೊಂಡು ಆ ಪುಟ್ಟ ಕಣ್ಣುಗಳಲ್ಲಿ ತಾಯಿಗಾಗಿ ಕಾದ ಕಳವಳ ಎದ್ದು ಕಾಣಿಸ್ತಾ ಇತ್ತು. ಅವರು ಮುದ್ದಾದ ಧ್ವನಿಯಲ್ಲಿ, ಅಮ್ಮ ನೀನು ಯಾಕೆ ಇವತ್ತು ಇಷ್ಟು ತಡವಾಗಿ ಬಂದೆ? ನಿನ್ನದೇ ಯೋಚನೆ ಮಾಡುತ್ತಾ ನಾವಿಬ್ಬರು ಆಟ ಆಡುತ್ತಲೇ ನಿದ್ದೆಗೆ ತೂಗ್ತಿದ್ವಿ ಎನ್ನುತ್ತಾ ಇಬ್ಬರು ಕಣ್ಣುಗಳು ಉಜ್ಜಿಕೊಳ್ಳುತ್ತಾ ಜೋರಾಗಿ ಆಕಳಿಸಿದ್ರು. ಅಶ್ವಿನಿ ಅತ್ಯಂತ ಮಮತೆಯಿಂದ ಅವರಿಬ್ಬರ ತಲೆ ಸವರುತ್ತಾ ತನ್ನ ತಲೆಯನ್ನು ಅಳ್ಳಾಡಿಸಿದ್ಲು. ನನ್ನ ಬಂಗಾರಿಗಳೇ, ನಿಮ್ಮನ್ನೆಲ್ಲ ಇಷ್ಟು ಹೊತ್ತು ಕಾಯುವಂತೆ ಮಾಡಿದ್ದಕ್ಕೆ ನಿಮ್ಮ ಅಮ್ಮನನ್ನು ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಹೇಳ್ತಾಳೆ. ನಂತರ ಅವಳು ಮೆಲ್ಲನೆ ತಲೆ ಎತ್ತಿ ನೋಡಿ ಇಷ್ಟು ತಡರಾತ್ರಿಯಾದರೂ ತನ್ನ ಮಕ್ಕಳನ್ನು ಅತ್ಯಂತ ಜಾಗರೂಕತೆಯಿಂದ ನೋಡಿಕೊಂಡಿದ್ದಕ್ಕಾಗಿ ತನ್ನ ಪ್ರಾಣ ಸ್ನೇಹಿತೆ ಮೇಘನಾಳಿಗೆ ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳಲು ಬಾಯಿ ತೆರೆದ್ಲು. ಆದರೆ ಅಶ್ವಿನಿ ಏನು ಹೇಳಲಿದ್ದಾಳೆ ಎಂಬುದನ್ನು ಮೊದಲೇ ಅರ್ಥಕೊಂಡ ಮೇಘನ ಪ್ರೀತಿಯಿಂದ ಕೈ ಬೀಸುತ್ತಾ ಅವಳನ್ನು ತಡೆದ್ಲು. ಅಶ್ವಿನಿ, ಸಾಕು, ಧನ್ಯವಾದ ಹೇಳಿ ನಮ್ಮ ಸ್ನೇಹಕ್ಕೆ ಬೇಲಿ ಹಾಕಬೇಡ. ಯಾವುದೇ ಸಮಸ್ಯೆ ಅಲ್ಲ ಅಂಶು. ಅಂದರೆ ಇಬ್ಬರು ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು ಆ ಕಣ್ಮಣಿಗಳೆಲ್ಲ. ನೀನು ಮಧ್ಯಾಹ್ನದಿಂದ ಇಲ್ಲಿಯವರೆಗೆ ಇನ್ನೂ ಊಟ ಮಾಡಿಲ್ಲ ತಾನೇ? ಈಗ ಎಷ್ಟು ಸಮಯವಾಗಿದೆ ನೋಡು ಅಂತ ಹೇಳ್ತಾರೆ. ಅಶ್ವಿನಿ ಶಕ್ತಿಯಿಂದ ತಲೆ ಆಡಿಸುತ್ತಾ, ಇಲ್ಲ ಮೇಘನ, ನನ್ನಲ್ಲಿ ಚಿಕಿತ್ಸೆ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದರಿಂದ ನನಗೆ ಊಟ ಮಾಡೋಕ್ಕೂ ಸ್ವಲ್ಪನೂ ಸಮಯ ಸಿಗಲಿಲ್ಲ ಅಂತ ಒಪ್ಕೊಂಡ್ಲು. ಹಿರಿಯ ರಾಜಾರತ್ನಂ ಅವರಿಗೆ ಕಠಿಣವಾದ ಒಂದು ಅಕ್ಯುಪಂಕ್ಚರ್ ಚಿಕಿತ್ಸೆ ನೀಡುವುದರಲ್ಲಿ ಜಯಂತ್ ಜೊತೆ ಭವಿಷ್ಯದ ಔಷಧಿ ವಿತರಣೆಗೆ ಮಹತ್ವದ ಒಪ್ಪಂದದ ಬಗ್ಗೆ ಮಾತಾಡುವುದರಲ್ಲಿ ಸಮಯವನ್ನು ವಿನಿಯೋಗಿಸಿದ್ಲು. ಊಟದ ವಿಷಯ ನೆನಪಿಸಿದ ತಕ್ಷಣ ಹೊಟ್ಟೆಯಲ್ಲಿ ಹಸುವಿನ ತೀವ್ರ ನೋವು, ಆಯಾಸ ಒಮ್ಮೆಲೆ ಕಾಣಿಸ್ಕೊಳ್ಳೋಕೆ ಪ್ರಾರಂಭಿಸಿತು. ಮೇಘನ ಅತ್ಯಂತ ಬೇಸರ ಮತ್ತು ಕಾಳಜಿಯಿಂದ ಅವಳನ್ನು ನೋಡಿದ್ಲು. ಅಶ್ವಿನಿ, ನೀನು ಒಮ್ಮೆ ವೈದ್ಯಕೀಯ ಕೆಲಸದಲ್ಲಿ ಮುಳುಗಿದ್ರೆ ನಿನ್ನ ಶರೀರವನ್ನು ಮರ್ತು ಬಿಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕಾಗಿಯೇ ನಾನು ರಾತ್ರಿಯ ಊಟದಿಂದ ನಿನಗಾಗಿ ಬಿಸಿ ಬಿಸಿ ಆಹಾರವನ್ನು ಎತ್ತಿ ಕಾಯಿಸಿಟ್ಟಿದ್ದೀನಿ. ಮೊದಲು ಹೋಗಿ ಕೈಕಾಲು ತೊಳ್ಕೊಂಡು ಬಂದು ಚೆನ್ನಾಗಿ ತಿನ್ನು ಎಂದು ಆರ್ಡರ್ ಮಾಡಿದ್ಲು. ಅವಳ ಮುದ್ದಿನ ಮಕ್ಕಳಾದ ಅವರಿಬ್ಬರೂ ಕೂಡ ಹೌದು ಅಮ್ಮ, ಮೊದಲು ಊಟ ಮಾಡು ಎಂದು ಹಠ ಹಿಡಿದ್ರು. ಅವಳ ಕೈ ಹಿಡಿದು ಊಟದ ಮೇಜಿನ ಬಳಿಗೆ ಎಳೆದುಕೊಂಡು ಹೋಗ್ತಾರೆ. ಅವರ ಈ ಅಪಾರವಾದ ಪ್ರೀತಿಗೆ ಮನಸೊತ್ತ ಅಶ್ವಿನಿ ತನ್ನೆಲ್ಲ ಆಯಾಸವನ್ನು ಮರೆತು ಮೇಜಿನ ಮೇಲಿದ್ದ ಕೆಲವು ರುಚಿಕರವಾದ ತಿಂಡಿಗಳನ್ನು ತಿನ್ನೋಕೆ ಪ್ರಾರಂಭಿಸ್ತಾಳೆ. ಮೇಘನಾ ಮತ್ತು ಹತ್ತಿರವೇ ನಿಂತಿದ್ದ ಮಕ್ಕಳು ಅವಳು ತಿನ್ನುವುದನ್ನು ಅತ್ಯಂತ ಸಂತೋಷದಿಂದ ತೃಪ್ತಿಯಿಂದ ನೋಡ್ತಾ ಇರ್ತಾರೆ. ಅಶ್ವಿನಿ ತನ್ನ ಊಟವನ್ನು ಮುಗಿಸುವ ಅಂತ ಬಂದಾಗ ಮೇಘನ ಕುತೂಹಲದಿಂದ ಅವಳ ಹತ್ತಿರ ಬಂದು ಮೆಲ್ಲನೆ ಕೇಳಿದ್ಲು, ಅಶ್ವಿನಿ, ಇವತ್ತು ನೀನು ಆ ರಾಜಾರತ್ನಂ ಮಹಲಿನಲ್ಲಿ ಇಷ್ಟು ತಡವಾಗಿದೆಯಲ್ವಾ? ಆ ವೃದ್ಧ ರೋಗಿಯ ಸ್ಥಿತಿ ನಿಜವಾಗಿಯೂ ಅಷ್ಟೊಂದು ಕೆಟ್ಟದಾಗಿದೆಯಾ? ಈಗ ಅವ್ರ ಆರೋಗ್ಯ ಹೇಗಿರ್ಬೋದು? ಅಶ್ವಿನಿ ಮುಖದಲ್ಲಿ ವಿಶ್ವಾಸದ ನಗು ಬಂತು. ಹೌದು ಮೇಘನ, ಅವರ ಸ್ಥಿತಿ ಗಂಭೀರವಾಗಿತ್ತು ಅನ್ನೋದು ನಿಜ. ಆದರೆ ಮೊದಲ ಚಿಕಿತ್ಸೆಯಲ್ಲಿ ಅವರು ಕಣ್ಣು ಬಿಟ್ಟಿದ್ದಾರೆ. ಅವರನ್ನು ನಾನು ಸಂಪೂರ್ಣವಾಗಿ ಗುಣಪಡಿಸಬಲ್ಲೆ ಎಂಬ 100ಕ್ಕೆ 100ರಷ್ಟು ವಿಶ್ವಾಸ ನನಗಿದೆ. ಅಶ್ವಿನಿ ತನ್ನ ಇಬ್ಬರು ಗಂಡ್ಮಕ್ಳೊಂದಿಗೆ ನೆಮ್ಮದಿಯಾಗಿದ್ದಾಳೆ. ಆದರೆ ನಾಳೆ ಅವಳು ಮತ್ತು ರಾಜರತ್ನ ಮಹಲಿಗೆ ಹೋದಾಗ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಕಾವ್ಯ, ಪವಿತ್ರ ಸೇರಿ ಯಾವುದಾದ್ರು ಹೊಸ ಸಂಚು ರೂಪಿಸಿದ್ರೆ? ಹೌದು ಮೇಘನಾ, ಇದರ ಜೊತೆಗೆ ಇಷ್ಟು ದಿನಗಳಿಂದ ನಮ್ಮ ಮೆಡಿಕಲ್ ರಿಸರ್ಚ್ ಸೆಂಟರ್ ಎದುರಿಸ್ತಿದ್ದೋ ಆಯುರ್ವೇದಿಕ್ ಕಚ್ಚಾ ವಸ್ತುಗಳ ಪ್ರಾಬ್ಲಮ್ ಏನಿತ್ತು
ಅದೊಂದು ದೊಡ್ಡ ಸಮಸ್ಯೆ. ಈಗ ಸುಲಭವಾಗಿ ಪರಿಹರಿಸೋಕೆ ಜಯಂತ್ ಅದಕ್ಕೆ ಒಪ್ಕೊಂಡಿದ್ದಾನೆ. ಅಶ್ವಿನಿ ಇದನ್ನು ಆಳವಾಗಿ ಯೋಚಿಸ್ತಿದ್ದಂತೆ ಇಷ್ಟು ದಿನ ಇದ್ದ ಆತಂಕವೆಲ್ಲ ದೂರವಾಗಿ ಅಶ್ವಿನಿಯ ಮನಸ್ಸು ಮತ್ತು ಮುಖಭಾವ ಇದ್ದಕ್ಕಿದ್ದಂತೆ ಅಪಾರ ಸಂತೋಷ ಹಾಗೂ ಪ್ರಕಾಶಮಾನವಾದಂತೆ ಹೊಳೆಯೋಕ್ಕೆ ಶುರು ಮಾಡ್ತು. ಅಶ್ವಿನಿಯ ಕಣ್ಣಲ್ಲಿದ್ದಂತಹ ಆ ಒಂದು ನಂಬಿಕೆಯನ್ನ ಕಂಡು ಮೇಘನ ಕೂಡ ಅಷ್ಟೇನೆ ತುಂಬಾ ಆತ್ಮವಿಶ್ವಾಸ ಮತ್ತು ಹೆಮ್ಮೆಯಿಂದ ಅಶ್ವಿನಿ, ಒಮ್ಮೆ ನೀನೆ ಆ ವೃದ್ಧರನ್ನ ಗುಣಮುಖರಾಗಿಸ್ತೀನಿ ಅಂತ ಧೈರ್ಯವಾಗಿ ಹೇಳಿದ್ಮೇಲೆ ಅದ್ ಖಂಡಿತ ಸಾಧ್ಯವಾಗತ್ ಬಿಡು ಅನ್ನೋ ನಂಬಿಕೆ ಇದೆ ಅಂತ ಹೇಳ್ತಾಳೆ. ಸ್ವಲ್ಪ ಹೊತ್ತು ಹಾಗೆ ಆಪ್ತವಾಗಿ ಮಾತನಾಡಿದ ನಂತರ ರಾತ್ರಿ ತುಂಬಾ ತಡ ಆಯ್ತು ಅಂತ ಹೇಳಿ ಮೇಘನ ಅವಳಿಗೆ ಶುಭರಾತ್ರಿ ಹೇಳಿ ತನ್ನ ಕೋಣೆಗೆ ಹೊರಟೋಗ್ತಾಳೆ. ಅಷ್ಟರಲ್ಲಿ ಆ ಪುಟ್ಟ ಹುಡುಗರು ಅಮ್ಮನ ಕೈ ಹಿಡ್ಕೊಂಡೆ ಅವಳ ಹಿಂದೆ ಕೋಣೆಯೊಳಗೆ ಹೋಗ್ತಾರೆ. ಅಶ್ವಿನಿ ಸ್ವಲ್ಪ ಹೊತ್ತು ಕೋಣೆಯನ್ನೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ವಸ್ತುಗಳನ್ನೆಲ್ಲ ಜೋಡಿಸಿದ ನಂತರ ಕೊನೆಗೆ ತನ್ನ ಮುದ್ದಿನ ಮಕ್ಕಳೊಂದಿಗೆ ಪ್ರೀತಿಯ ಸಮಯವನ್ನ ಕಳೆಯೋಕೆ ಹಾಸಿಗೆ ಮೇಲೆ ಕುಳಿತುಕೊಳ್ತಾಳೆ. ಅವರಿಬ್ಬರನ್ನ ಹತ್ತಿರಕ್ಕೆ ಎಳೆದುಕೊಂಡು, ನನ್ನ ಬಂಗಾರಿಗಳೇ, ಇವತ್ತು ನಿಮ್ಮ ಕಿಂಡರ್ ಗಾರ್ಡನ್ ಶಾಲೆಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ? ನಿಮ್ಮ ಸ್ನೇಹಿತರ ಜೊತೆ ಏನಾದ್ರೂ ಜಗಳ ಮಾಡಿದ್ರಾ ಅಂತ ನಗುತ್ತಾ ಕೇಳಿದ್ಲು. ಆ ದಿನ ಶಾಲೆಯಲ್ಲಿ ನಡೆದಂತಹ ಘಟನೆಗಳನ್ನ ನೆನಪಿಸ್ಕೊಂಡ ತಕ್ಷಣ ಇಬ್ಬರು ಹುಡುಗರು ಅತ್ಯಂತ ಉತ್ಸಾಹದಿಂದ ತಲೆಯನ್ನ ಆಡಿಸ್ತಾರೆ. ಅಮ್ಮ, ಇವತ್ತು ತುಂಬಾ ಚೆನ್ನಾಗಿದ್ದು ಗೊತ್ತಾ, ಶಾಲೆ ಮುಗಿದ ಮೇಲೆ ಟೀಚರ್ ನಮ್ಗೆ ಬಹಳಷ್ಟು ರುಚಿಕರವಾದ ತಿಂಡಿಗಳನ್ನ ತಿನ್ನೋ ಕೊಟ್ಟಿದ್ರು. ಓ, ಹಾಗಾದ್ರೆ ನೀವಿಬ್ರು ಶಾಲೆಯಲ್ಲಿ ತುಂಬಾ ಫೇಮಸ್ ಜನಪ್ರಿಯರಾಗಿದ್ದೀರಿ ಅಂತ ಆಯ್ತು. ತಕ್ಷಣವೇ ತಮ್ಮ ಆದಿತ್ಯ ಅಂತ ಉತ್ಸಾಹದಿಂದ ತಲೆಯಾಡಿಸಿ ಪಕ್ಕದಲ್ಲೇ ಕುಳಿತಿದ್ದ ಅಣ್ಣ ಆರವ್ ಕಡೆಗೆ ನೋಡಿ ಕಣ್ಣನ್ನ ಮಿಟ್ಕಿಸ್ತಾನೆ. ಅಮ್ಮ, ವಾಸ್ತವವಾಗಿ ಇವತ್ತು ಶಾಲೆಯಲ್ಲಿ ಏನಾಯ್ತು ಗೊತ್ತಾ, ಒಬ್ಬ ಪುಟ್ಟ ಹುಡುಗಿ ತಾನು ದೊಡ್ಡವಳಾದ್ಮೇಲೆ ನಮ್ಮ ಅಣ್ಣನನ್ನೇ ಮದುವೆಯಾಗುವುದಾಗಿ ಎಲ್ಲರ ಎದುರು ಹೇಳ್ಬಿಟ್ಲು. ನಿಜವಾಗಿಯೂ ಅಶ್ವಿನಿ ತನ್ನ ಮುದ್ದಿನ ಮಗ ಅಣುಕಿಸುವ ಮತ್ತು ಕಾಲೆಳೆಯುವ ನೋಟದಿಂದ ನೋಡ್ತಾ ಇದ್ದಾಳೆ. ತಮ್ಮನ ಮಾತಿನಿಂದ ಒಂದು ಕ್ಷಣ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡಂತಹ ಈತ ಒಮ್ಮೆ ತನ್ನ ಸಹೋದರ ಅವನನ್ನ ಕೋಪದಿಂದ ದಿಟ್ಟಿಸಿ ನೋಡಿ ಮುಖ ತಿರುಗಿಸ್ಕೊಂಡು, ಹೌದು, ಅದು ಅವಳು ಹೇಳಿದ ಹಾಗೇನೆ, ಆದ್ರೆ ನಾನು ಮಾತ್ರ ಅದಕ್ಕೆ ಒಪ್ಪೋದಿಲ್ಲ ಅಂತ ಗಂಭೀರವಾಗಿ ಹೇಳ್ಬಿಟ್ಟ. ತನ್ನ ತಮ್ಮನ ಕಡೆಗೆ ವ್ಯಂಗ್ಯವಾಗಿ ಮುಖ ಗಂಟಾಕಿದ್ದನ್ನು ತಾಯಿ ಅಶ್ವಿನಿ ತನ್ನಿಬ್ಬರು ಮಕ್ಕಳು ಹೀಗೆ ಮುದ್ದಾಗಿ ಆಟ ಆಡ್ತಾ ಇರೋದನ್ನ ಕಂಡು ಅಪಾರ ತೃಪ್ತಿಯಿಂದ ಮುಗುಳ್ನಕ್ಕದ್ಲು. ರಾತ್ರಿ ತುಂಬಾ ತಡವಾಗಿದ್ರು. ಆ ಮಕ್ಕಳಿಬ್ಬರು ಅವಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕಿಂಡರ್ ಗಾರ್ಡನ್ ಅಲ್ಲಿ ನಡೆದ ಪ್ರತಿಯೊಂದು ಸಣ್ಣ ಘಟನೆಯನ್ನ ವಿವರವಾಗಿ ವಿವರಿಸುತ್ತಲೇ ಹೆಚ್ಚಾಗಿ ಕಿರಿಯ ಮಗನನ್ನ ನಿಲ್ಲಿಸದೆಯೇ ಪಟಪಟನೆ ಮಾತಾಡ್ತಿದ್ದ. ಹಿರಿಯ ಮಗ ಮಾತ್ರ ಮಧ್ಯ ಪ್ರವೇಶಿಸಿ ತನ್ನ ಭಾಷಣವನ್ನ ಅತ್ಯಂತ ಸಂಕ್ಷಿಪ್ತವಾಗಿ ಸೂತ್ರದಂತೆ ವಿವರಿಸ್ತಿದ್ದ. ಮತ್ತೊಂದೆಡೆ ಅಶ್ವಿನಿ ತಾಯ್ತನದ ಮಮತೆಯಿಂದ ಅವ್ರು ಹೇಳ್ತಿದ್ದ ಪ್ರತಿಯೊಂದು ಮಾತನ್ನು ಬಹಳ ಗಮನವಿಟ್ಟು ಕೇಳ್ತಾ ಇದ್ಲು. ತಮ್ಮ ಸಾಂದರ್ಭಿಕವಾಗಿ ಮುಗುಳ್ನಗ್ತಾ ಇದ್ಲು. ತನ್ನ ಮಕ್ಕಳು ಹಾಡುತ್ತಿರುವಂತಹ ಸೌಂದರ್ಯವನ್ನ ನೋಡ್ತಿದ್ದಾಗ ತನ್ನ ಜಗತ್ತಿನ ಅತ್ಯಂತ ಅದೃಷ್ಟವಂತ ತಾಯಿ ಅಂತ ಅವಳಿಗನ್ನಿಸ್ತಿತ್ತು. ಕೊನೆಗೆ ಅವಳು ಗೋಡೆಯ ಮೇಲೆ ನೇತಾಕಿದ್ದಂತಹ ಗಡಿಯಾರದ ಸಮಯವನ್ನ ನೋಡಿದಾಗ ರಾತ್ರಿ 11 ಗಂಟೆ ಸಮರ್ಪಿಸ್ತಿತ್ತು. ತನ್ನ ಮುಖದ ಕಠಿಣ ಸೋಗನ್ನ ತಂದುಕೊಂಡು ಅವಳು ಮಕ್ಕಳನ್ನ ಸಮಾಧಾನ ಪಡಿಸುತ್ತಾ, ಇನ್ ಸಾಕು, ಎಲ್ಲರೂ ಕಣ್ಣು ಮುಚ್ಚಿ ಪಟ್ ಅಂತ ಮಲಗಬೇಕು, ಬೆಳಗ್ಗೆ ಬೇಗ ಏಳ್ಬೇಕು, ಶಾಲೆಗೆ ಹೋಗ್ಬೇಕಲ್ವಾ. ತಾಯಿ ಮಾತಿಗೆ ವಿಧೇಯರಾಗಿ ಅವರಿಬ್ಬರು ಮುದ್ದಾಗಿ ಅಮ್ಮನಿಗೆ ಮುತ್ತಿಟ್ಟು ಮಲಗೋಕೆ ಅಂತ ಹೇಳಿ ಹೋಗ್ತಾರೆ. ಮರುದಿನ ಬೆಳಗ್ಗೆ ಅಶ್ವಿನಿ ಎಂದಿನಂತೆ ಮಕ್ಕಳನ್ನ ಕಿಂಡರ್ ಗಾರ್ಡನ್ ಶಾಲೆಗೆ ಬಿಟ್ಬಿಟ್ಟು ನೇರವಾಗಿ ತನ್ನ ವೃತ್ತಿಪರ ಜಗತ್ತಾದ ಹರಿಹರನ್ ವೈದ್ಯಕೀಯ ಕೇಂದ್ರಕ್ಕೆ ಧಾವಿಸಿದ್ಲು. ಅಲ್ಲಿನ ಪ್ರಮುಖ ಬೆಳಗಿನ ಸಭೆ ಮುಗಿದ ನಂತರ ಅವಳು ತನ್ನ ಆಪ್ತ ಸಹೋದ್ಯೋಗಿ ಡಾಕ್ಟರ್ ಗೋಪಿಯೊಂದಿಗೆ ಬರ್ತಾಳೆ. ಅಶ್ವಿನಿ, ರಾಜಾರತ್ನ ಮಹಲಲ್ಲಿ ಏನಾಯ್ತು, ಮತ್ತೆ ಅನಾರೋಗ್ಯ ಗುಣಪಡಿಸಲು ಯಶಸ್ವಿಯಾಗಿದ್ಯಾ, ಚಿಕಿತ್ಸೆ ಫಲ ನೀಡಿದ ಅಂತ ಗೋಪಿ ಬಹಳ ಕುತೂಹಲವಾಗಿ ತೀವ್ರವಾಗಿ ಕೇಳ್ತಾನೆ. ಅಶ್ವಿನ ಗಂಭೀರವಾಗಿ ತಲೆ ಆಡಿಸಿ, ರಾಜಾರತ್ನಂ ಅವರ ಶಾರೀರಿಕ ಸ್ಥಿತಿ ನಾನು ಅಂದ್ಕೊಂಡಿದ್ದು ತುಂಬಾ ಕೆಟ್ಟದಾಗಿದೆ, ಅದಕ್ಕೆ ಅತ್ಯಂತ ಸಂಕೀರ್ಣವಾದ ಆಕ್ಯುಪಂಕ್ಚರ್ ಚಿಕಿತ್ಸೆ ಅಗತ್ಯವಿರುತ್ತದೆ. ಆದ್ರೆ ಸಮಾಧಾನದ ವಿಷಯ ಅಂದ್ರೆ ಮೊದಲ ಚಿಕಿತ್ಸೆಯಲ್ಲಿ ಅವ್ರು ಕಣ್ ತೆರೆದಿದ್ದಾರೆ. ಅವರನ್ನ ಸಂಪೂರ್ಣವಾಗಿ ಖಂಡಿತ ನಾನು ಗುಣಪಡಿಸಬಹುದು. ಅದಕ್ಕೆ ಸ್ವಲ್ಪ ಸಮಯ ಕೂಡ ತೆಗೆದುಕೊಳ್ಳುತ್ತೆ. ಮುಂದಿನ ಕೆಲವು ದಿನಗಳವರೆಗೆ ನಾನು ಚಿಕಿತ್ಸೆಗಾಗಿ ಆಗಾಗ ಆ ಮಹಲ್ಗೆ ಹೋಗ್ಬೇಕಾಗತ್ತೆ. ಅದರಿಂದ ಈಗ ನೀನೇ ಇಲ್ಲಿನ ಸಂಶೋಧನಾ ಕೇಂದ್ರದ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ನೋಡ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾಳೆ. ಅವಳನ್ನ ನೋಡಿ ನಗುತ್ತಾ ಅಣಕಿಸ್ತಾ ಅಶ್ವಿನಿ, ಇಡೀ ರಾಜಾರತ್ನಂ ಕುಟುಂಬವು ದೇಶ ವಿದೇಶಗಳಲ್ಲಿ ಹುಡುಕಿರುವಂತಹ ಆಲೋಪತಿ ವೈದ್ಯರನ್ನ ಗೊಂದಲಕ್ಕೀಡು ಮಾಡಿ ಕೈ ಚೆಲ್ಲುವಂತೆ ಮಾಡಿದ ರೋಗವದು. ಅಂತಹ ರೋಗದ ಸಂಪೂರ್ಣ ಜವಾಬ್ದಾರಿಯನ್ನ ವೈದ್ಯಕೀಯ ಲೋಕದ ಮಾತ್ರಿಕೆ ಡಾಕ್ಟರ್ ಜಾರ್ವಿಸ್ ಆದ ನೀನು ವಹಿಸ್ಕೊಂಡಾಗ ಅಲ್ಲಿ ಎಲ್ಲವೂ 100ಕ್ಕೆ 100 ಸಮನಾಗಿ ಕರೆಕ್ಟ್ ಆಗಿ ಇರುತ್ತೆ ಬಿಡು ಅಂತ ಉತ್ತರಿಸ್ತಾನೆ.
ಸಂಶೋಧನಾ ಕೇಂದ್ರದಲ್ಲಿ ಗೋಪಿಯ ಬೆಂಬಲ ಅಶ್ವಿನಿಗೆ ಸಿಕ್ಕಿದೆ. ಆದ್ರೆ ಇತ್ತ ಜಯಂತ್ ಒಪ್ಪಂದದ ಒಂದು ಪೇಪರ್ ರೆಡಿ ಮಾಡಿ ಅಶ್ವಿನಿಯ ಬರುವಿಕೆ ಕಾಯ್ತಿದ್ದಾಗ ಸುಹಾಸ್ ರಾಜಾರತ್ನ ಮಹಲಿಗೆ ಮರಳಿ ಬಂದು ಜಯಂತ್ನಿಗೆ ಯಾವ ಸತ್ಯವನ್ನ ಹೇಳ್ಬೋದು, ಹಾಗೆ ಕಾವ್ಯಾಳ ಮುಂದಿನ ಕುತಂತ್ರ ಏನಿರ್ಬೋದು. ಹೌದು ಗೋಪಿ, ವೈದ್ಯಕೀಯ ಜಗತ್ತೇ ಸೋತಾಗ ನಾವು ಅದನ್ನ ಸಾಂಪ್ರದಾಯಿಕ ಆಕ್ಯುಪಂಕ್ಚರ್ ಮೂಲಕ ಆತ್ಮವಿಶ್ವಾಸ ಮೂಡಿಸಿರುವುದೇ ಒಂದು ಅದ್ಭುತ. ಡಾಕ್ಟರ್ ಜಾರ್ವಿಸ್, ನಿಮ್ಮ ಈ ಚಿಕಿತ್ಸಾ ಶಕ್ತಿಯ ಮುಂದೆ ನಮ್ಮ ಆಲೋಪತಿ ಜ್ಞಾನವನ್ನ ನೆಂದ್ರೆ ನಮಗೆ ನಮ್ಮ ಬಗ್ಗೆ ನಾಚಿಕೆಯಾಗ್ತದೆ ಎಂದು ಗೋಪಿ ತಮಾಷೆ ಮಾಡ್ತಾನೆ. ಆದ್ರೆ ಆ ಮಾತಿನಲ್ಲಿ 100ಕ್ಕೆ 100ರಷ್ಟು ಸತ್ಯವಿತ್ತು. ಯಾಕಂದ್ರೆ ಅವರು ಸಹ ಇಷ್ಟು ಹಿರಿಯರಾದ ಅವರ ಗಂಭೀರ ಆರೋಗ್ಯ ಸ್ಥಿತಿಯನ್ನ ಕಂಡು ಅಸಹಾಯಕರಾಗಿದ್ದ ವೈದ್ಯರಲ್ಲಿ ಅವರು ಕೂಡ ಒಬ್ರು. ಅಶ್ವಿನಿ ನಿರಾಳವಾಗಿ ನಗುತ್ತಾ ಹಿಂಜರಿಕೆ ಇಲ್ಲದೆ ವಿನಮ್ರತೆಯಿಂದ ಈ ವಿಷಯವನ್ನು ಹೇಳಿದ್ರು. ಗೋಪಿ, ಇದು ಸಂಪೂರ್ಣವಾಗಿ ನನ್ನ ಚಿಕಿತ್ಸಾ ವಿಭಾಗಕ್ಕೆ ಸಂಬಂಧಿಸಿದ ವಿಷಯವಾಗಿತ್ತಷ್ಟೇ. ಅವರ ಆ ಹೆಮ್ಮೆಯ ನಿರಾಳ ಮುಖಭಾವವನ್ನು ನೋಡಿ ಗೋಪಿಯ ಮನಸ್ಸಿನಲ್ಲಿ ಅವಳ ಮೇಲಿನ ಗೌರವ ಅದೊಂದು ತುಂಬಾ ಹೆಚ್ಚಾಯಿತು. ಅಷ್ಟೇ ಅಲ್ಲ ಗೋಪಿ, ಹಿರಿಯ ರಾಜಾರತ್ನಂ ಅವರು ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಳ್ಳದಿದ್ರೂ ಸಹ ನನ್ನ ಮೊದಲ ಹಂತದ ಚಿಕಿತ್ಸೆಗೆ ಮೆಚ್ಚಿ ರಾಜಾರತ್ನಂ ಕುಟುಂಬವು ನಮ್ಮ ಸಂಸ್ಥೆಗೆ ಅಪರೂಪದ ಕಚ್ಚಾ ವಸ್ತುಗಳ ಸಬ್ಸಿಡಿ ದರದಲ್ಲಿ ಪೂರೈಸೋಕೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನವೇ ನಾವು ಅಧಿಕೃತ ಒಪ್ಪಂದಕ್ಕೆ ಸಹಿ ಆಗ್ತಾ ಇದ್ದೀವಿ. ವಾಸ್ತವದಲ್ಲಿ ಜಯಂತ್ ಮೊದಲ ಬ್ಯಾಚ್ನ ಔಷಧ ಸಾಮಗ್ರಿಗಳನ್ನ ನಮಗೆ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ. ಸದ್ಯದ ತುರ್ತು ಕೊರತೆ ಸಮಸ್ಯೆನ ಬಗೆಹರಿಸುವುದಲ್ಲದೆ ಭವಿಷ್ಯದ ಪೂರೈಕೆ ಬಗ್ಗೆ ನಾವು ಇನ್ನು ಮುಂದೆ ಎಂದಿಗೂ ಚಿಂತಿಸಬೇಕಾಗಿಲ್ಲ ಅಂತಾನೆ ಹೇಳ್ತಾಳೆ. ಜೀವರಕ್ಷಕ ಔಷಧಿಗಳು ನಿರಂತರವಾಗಿ ಪೂರೈಕೆ ಆಗ್ಬೇಕಲ್ವಾ, ಹಾಗಾಗಿ ಗ್ಯಾರಂಟಿ ಸಿಕ್ಕ ಆಲೋಚನೆಯಿಂದಲೇ ಅಶ್ವಿನಿ ಮುಖದಲ್ಲಿ ನಗು ಮತ್ತಷ್ಟು ಜಾಸ್ತಿ ಆಗುತ್ತೆ. ಇದನ್ನು ಕೇಳಿರುವಂತಹ ಗೋಪಿ ಆಶ್ಚರ್ಯದಿಂದ ತನ್ನ ಹುಬ್ಬುಗಳನ್ನ ಮೇಲಕ್ಕೆತ್ತಾರೆ. ನಿಜವಾಗಿಯೂ ಅಶ್ವಿನಿ, ಕೇವಲ 1 ದಿನದ ಚಿಕಿತ್ಸೆಯಲ್ಲಿ ರಾಜಾರತ್ನಂ ಕುಟುಂಬದವರು ನಿನ್ ಮೇಲೆ ಇಷ್ಟೊಂದು ನಂಬಿಕೆ ಇಟ್ರಾ, ಒಪ್ಕೊಂಡಿದ್ದಾರೆಯೇ ಎಂದು ಕೇಳಿದಾಗ ಅಶ್ವಿನಿ ಹೆಮ್ಮೆಯಿಂದ ನಗುತ್ತಾ ಹೌದು ಅಂತ ಹೇಳಿ ತಲೆಯನ್ನ ಆಡಿಸ್ತಾಳೆ. ಅದನ್ನ ದೃಢಪಡಿಸಿದಾಗ ಗೋಪಿ ಅತ್ಯಂತ ಸಂತೋಷದಿಂದ ಅಶ್ವಿನಿ, ನಿನ್ನ ಅದ್ಭುತ ವೈದ್ಯಕೀಯ ಕೌಶಲ್ಯವನ್ನ ನೋಡಿ ಅವರು ಸಂಪೂರ್ಣವಾಗಿ ಬಹುಶಃ ಬೆರಗ ಹೋಗಿದ್ದಾರೆ ಅಂತ ಅನ್ಸುತ್ತೆ. ನೀನು ನಿಜವಾಗಿಯೂ ಮೆಡಿಕಲ್ ಫೀಲ್ಡ್ ನಲ್ಲಿ ಅತ್ಯುತ್ತಮ ವೈದ್ಯ ಅಂತ ಮನಸ್ಸಾರೆ ಹೊಗಳಿದ್ರು. ಅಶ್ವಿನಿ ನಿರಾಳವಾಗಿ ಮುಗುಳ್ನಗ್ತಾಳೆ. ಅದಕ್ಕಾಗಿ ನಾನು ನನ್ನ ಕರ್ತವ್ಯನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡೋಕೆ ಇಷ್ಟಪಡ್ತೀನಿ. ರಾಜಾರತ್ನಂ ಅವರ ಆರೋಗ್ಯದಲ್ಲಿ ಇನ್ನು ಮುಂದೆ ಯಾವುದೇ ಅನಿರೀಕ್ಷಿತ ತೊಂದರೆಗಳು ಬಾರದಿರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಳೆದ ಸತತ 2 ದಿನಗಳಿಂದ ತನ್ನ ಪ್ರಾಣ ಸ್ನೇಹಿತೆ ಮೇಘನಾಳೆ ತನ್ನ 2 ಮುದ್ದು ಮಕ್ಕಳನ್ನ ನೋಡ್ಕೊಂತಿದ್ದಾರೆ. ಕಿಂಡರ್ ಗಾರ್ಟನ್ ಇಂದ ಮನೆ ಕರ್ಕೊಂಡು ಬರ್ತಿದ್ರಿಂದ ಆ ದಿನ ಅಶ್ವಿನಿ ಸ್ವತಃ ತಾನೇ ಹೋಗಿ ಮಕ್ಕಳನ್ನ ಶಾಲೆಯಿಂದ ಪಿಕಪ್ ಮಾಡಲು ನಿರ್ಧರಿಸ್ತಾಳೆ. ಹಾಗಾಗಿ ಅವಳು ಬೆಳಗಿನ ಸಂಶೋಧನಾ ಕೇಂದ್ರದ ಕೆಲಸಗಳನ್ನೆಲ್ಲ ಬೇಗನೆ ಮುಗಿಸಿ ಮಧ್ಯಾಹ್ನದ ಚಿಕಿತ್ಸಾ ಸಮಯಕ್ಕೆ ಸರಿಯಾಗಿ ರಾಜಾರತ್ನಂ ಮಹಲಿಗೆ ತಲುಪ್ತಾಳೆ. ಮಹಲಿಗೆ ಬಂದಂತಹ ತಕ್ಷಣವೇ ಅವಳು ನೇರವಾಗಿ ಹಿರಿಯ ರಾಜಾರತ್ನಂ ಅವರ ಕೋಣೆಗೆ ತೆರಳಿ ಆ ವೃದ್ಧ ವ್ಯಕ್ತಿಗೆ ನಿನ್ನೆಯ ಚಿಕಿತ್ಸೆಯ ನಂತರ ಬೇರೆ ಯಾವುದೇ ದೈಹಿಕ ತೊಂದರೆಗಳಾಗಿಲ್ಲ ಅನ್ನೋದನ್ನ ನಾಡಿಮಿಡಿದ ಮೂಲಕ ಖಚಿತಪಡಿಸ್ಕೊಂಡು ತದನಂತರ ಅತ್ಯಂತ ಜಾಗರೂಕತೆಯಿಂದ ಆ ಬಿಂದುಗಳಿಗೆ ಬೆಳ್ಳಿಯ ಸೂಜಿಗಳಿಂದ ಚುಚ್ಚುವ ಮೂಲಕ 2ನೇ ದಿನ ಆಕ್ಯುಪಂಕ್ಚರ್ ಚಿಕಿತ್ಸೆಯನ್ನು ಮುಂದುವರಿಸ್ತಾಳೆ. ಹಿರಿಯ ರಾಜಾರತ್ನಂ ಅವರ ಶರೀರದಲ್ಲಿ ಸೂಜಿಗಳು ಕೆಲಸ ಮಾಡೋದಕ್ಕೂ ಸಮಯಕ್ಕಾಗಿ ಅಶ್ವಿನಿ ಕಾಯ್ತಿದ್ದಾಗ ಜಯಂತನ ಕೈಲಿದ್ದಂತಹ ಒಂದು ಅಗ್ರಿಮೆಂಟ್ ಅನ್ನ ಹಿಡ್ಕೊಂಡು ಅತ್ಯಂತ ಗೌರವದಿಂದ ಬರ್ತಾನೆ. ಡಾಕ್ಟರ್ ಜಾರ್ವಿಸ್, ಇದು ನಿನ್ನೆ ರಾತ್ರಿ ನಾವು ಚರ್ಚಿಸಿದಂತಹ ವೈಯಕ್ತಿಕ ಸಿದ್ಧಪಡಿಸಿದ ಅಧಿಕೃತ ಔಷಧಿ ಪೂರೈಕೆ ಒಪ್ಪಂದದ ಪೇಪರು. ಒಮ್ಮೆ ಓದ್ ನೋಡಿ, ಇವುಗಳಲ್ಲಿ ಸಂಪೂರ್ಣ ತೃಪ್ತಿ ಇದ್ರೆ ನೀವು ಇದರ ಮೇಲೆ ಸಹಿ ಹಾಕ್ಬಹುದು ಅಂತ ಹೇಳ್ತಾನೆ. ಅಶ್ವಿನಿಗೆ ಇದರಲ್ಲಿ ಯಾವುದೇ ಅಚ್ಚರಿ ಏನೂ ಇರಲಿಲ್ಲ. ಯಾಕಂದ್ರೆ ಇಂದಿನ ರಾತ್ರಿ ಅವರಿಬ್ಬರು ಇದರ ಸಾಧಕ ಬಾಧಕಗಳ ಬಗ್ಗೆ ವಿಸ್ತಾರವಾಗಿ ಚರ್ಚಿಸಿದ್ರು. ಅವಳು ಆ ದಾಖಲೆಗಳನ್ನ ಅತ್ಯಂತ ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ಓದಿ ಮುಗಿಸಿದ ನಂತರ ಗಂಭೀರವಾಗಿ ಮುಗುಳ್ನಕ್ಕೂ ಯಾವುದೇ ಹಿಂಜರಿಕೆ ಇಲ್ಲದೆ ಈ ಒಪ್ಪಂದದ ಪತ್ರಕ್ಕೆ ತನ್ನ ಅಧಿಕೃತ ಸಹಿಯನ್ನ ಹಾಕ್ತಾಳೆ. ಅಶ್ವಿನಿ, ಜಯಂತ್ನ ಮುಖದಲ್ಲಿದ್ದ ಗಾಂಭೀರ್ಯ, ಅವಳ ಮೇಲಿನ ಅವನ ವರ್ತನೆ, ಗೌರವ ಇನ್ನಷ್ಟು ಸ್ನೇಹಪರವಾಗಿ ಆಪ್ತವಾಗುತ್ತೆ. ಸಂತೋಷದಿಂದ ಡಾಕ್ಟರ್, ಇವತ್ತಿನಿಂದ ನಾವು ಕೇವಲ ವೈದ್ಯ ರೋಗಿಯ ಕುಟುಂಬದವರಲ್ಲ, ಬದಲಿಗೆ ನಮ್ಮ ಉದ್ಯಮ ಸಂಶೋಧನೆಯ ಅಧಿಕೃತ ಪಾಲುದಾರರು. ನಮ್ಮ ಅಜ್ಜನ ಆರೋಗ್ಯವನ್ನ ಸಂಪೂರ್ಣವಾಗಿ ಗುಣಪಡಿಸುವಂತಹ ವಿಷಯದಲ್ಲಿ ನಮಗೆ ನಿಮ್ಮ ನಿರಂತರ ಬೆಂಬಲ ಬೇಕೇ ಬೇಕು. ಅಶ್ವಿನಿ ಜವಾಬ್ದಾರಿಯುತವಾಗಿ ಒಪ್ಪಿಗೆ ಸೂಚಿಸುತ್ತಾ ತಲೆ ಕೂಡ ಆಡಿಸ್ತಾಳೆ. ಖಂಡಿತ ಜಯಂತ್, ರೋಗಿಯನ್ನ ಗುಣಪಡಿಸೋದು ನಮ್ಮ ವೈದ್ಯಾಗಿ ನನ್ನ ಮೊದಲ ಕರ್ತವ್ಯ. ಈಗ ಇಬ್ಬರು ಸ್ವಲ್ಪ ಹೊತ್ತು ವ್ಯವಹಾರದ ಬಗ್ಗೆ ಮಾತನಾಡ್ತಾ ಇರ್ತಾರೆ. ನಂತರ ಅಶ್ವಿನಿ ಗಡಿಯಾರದಲ್ಲಿ ಸಮಯವನ್ನ ನೋಡಿ ಹಿರಿಯ ರಾಜಾರತ್ನಂ ಅವರ ದೇಹದಲ್ಲಿದ್ದಂತಹ ಎಲ್ಲ ಬೆಳ್ಳಿಯ ಸೂಜಿಗಳನ್ನ ಅತ್ಯಂತ ಸುರಕ್ಷಿತವಾಗಿ ಹೊರತೆಗಿಬೇಕು ಅಂತ ಹೇಳಿ ಹಾಸಿಗೆಯ ಬಳಿ ಹೋಗ್ತಾಳೆ. ಮಕ್ಕಳನ್ನ ಶಾಲೆಯಿಂದ ಕರ್ಕೊಂಡು ಬರ್ಬೇಕಾದ್ರೆ ಎಷ್ಟೇ ವೇಗವಾಗಿ ಕೆಲಸ ಮುಗಿಸಲು ಪ್ರಯತ್ನಿಸಿದ್ರು ಕೂಡ ಅದು ಆಗೋದಿರೋ ಕೆಲಸ.
ಅಲ್ಲಿಂದ ಹೊರಡುವ ಧಾವಂತದಲ್ಲಿದ್ದಾಳೆ. ಆದ್ರೆ ಅವಳು ಮಹಲಿನ ಕೆಳಗೆ ಇಳಿಯುವಷ್ಟರಲ್ಲಿ ಸುಹಾಸ್ ಮತ್ತೆ ಅನ್ವಿತಾ ಅಲ್ಲಿಗೆ ಬಂದ್ರೆ ಏನಾಗಬಹುದು? ಜಯಂತ್ ಈ ಒಪ್ಪಂದದ ವಿಷಯದಲ್ಲಿ ಸುಹಾಸ್ನ ತಿಳಿಸಿದಾಗ ಅವನ ಪ್ರತಿಕ್ರಿಯೆ ಹೇಗಿರತ್ತೆ? ಅಶ್ವಿನಿ ಆತುರವಾಗಿ ತನ್ನ ಮಕ್ಕಳನ್ನ ಕರ್ಕೋರ್ಬೇಕಲ್ವಾ, ಹಾಗಾಗಿ ಬ್ಯಾಗ್ಗಳನ್ನ ಪ್ಯಾಕ್ ಮಾಡ್ಕೊಂಡು ಅವಳ ಮುದ್ದಿನ ಮಕ್ಕಳ ಶಾಲೆಯ ಸಮಯ ಈಗಾಗಲೇ ಮುಗಿದು ಹೋಗಿತ್ತು. ಅವಳು ಜಯಂತಿಗೆ ಬೇಗನೆ ಬೀಳ್ಕೊಟ್ಟು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಬರೋಕೆ ಅತ್ಯಂತ ವೇಗವಾಗಿ ಕಾರನ್ನ ಚಲಾಯಿಸುತ್ತಾ ಕಿಂಡರ್ ಗಾರ್ಡನ್ ಕಡೆಗೆ ಹೋಗ್ತಿದ್ದಾಳೆ. ಅಲ್ಲಿಗೆ ಹೋಗುವ ದಾರಿಯುದ್ದಕ್ಕೂ ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ಇರುತ್ತೆ. ನಾನು ಇವತ್ತು ಸ್ವಲ್ಪ ತಡವಾಗಿ ಬರ್ತೇನೆ ಎಂದು ಶಾಲೆಯ ಆಡಳಿತ ಮಂಡಳಿಗಾಗ್ಲಿ ಮಕ್ಕಳಿಗಾಗ್ಲಿ ಮೊದಲೇ ತಿಳಿಸೋಕೆ ಸಾಧ್ಯವೇ ಆಗ್ಲಿಲ್ಲ ನೋಡು. ನನ್ನ ಮಕ್ಕಳನ್ನ ನನ್ನ ಬರುವಿಕೆಗಾಗಿ ಕಾಯ್ತಾ ಗಾಬರಿಗೊಂಡಿರ್ತಾರೋ ಏನೋ ಅಂತ ಹೇಳಿ ಅವಳು ಬಹಳ ಆಶ್ಚರ್ಯದಿಂದ ಯೋಚನೆ ಮಾಡ್ತಾನೆ ಇದ್ಲು. ಅವಳು ಕೊನೆಗೆ ಶಾಲೆಗೆ ತಲುಪುವ ಹೊತ್ತಿಗೆ ಬಹುತೇಕ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಎತ್ತವರೊಂದಿಗೆ ಮನೆಗೆ ಆಲ್ರೆಡಿ ಹೊರಟೆ ಹೋಗಿದ್ರು. ಆ ಇಡೀ ಶಿಶು ವಿಹಾರದ ಆವರಣ ಬಹುತೇಕ ಖಾಲಿಯಾಗ್ಬಿಟ್ಟಿದೆ. ಅಶ್ವಿನಿ ಕಾರಿನಿಂದ ಇಳಿದು ಸುತ್ತಲೂ ಆತಂಕದಿಂದ ಕಣ್ಣನ್ನ ಹಾಯಿಸ್ತಾ ಇದ್ದಾಳೆ. ಅವರ ಇಬ್ಬರು ಗಂಡು ಮಕ್ಕಳಾದ ಆರವ್ ಆದಿತ್ಯ ಶಾಲೆಯ ಆಟದ ಮೈದಾನದಲ್ಲಿ ಒಂದು ಸಣ್ಣ ಬೆಂಚಿನ ಮೇಲೆ ಮುದ್ದಾಗಿ ಕುಳಿತಿರುವುದು ಕಾಣಿತು. ಆದರೆ ಆ ಕ್ಷಣದಲ್ಲಿ ಅವರ ಹತ್ತಿರ ಯಾವುದೇ ಶಿಕ್ಷಕರು ಕಾಣಿಸ್ತಿಲ್ಲ. ತಕ್ಷಣವೇ ಅವಳು ತೀವ್ರ ಆತಂಕದಿಂದ ಅವರಿದ್ದ ಕಡೆಗೆ ಓಡಿ ಹೋಗ್ತಾಳೆ. ಅಮ್ಮ ಬರ್ತಾ ಇರೋದನ್ನು ನೋಡಿ ಸಂತೋಷದಿಂದ ಬೆಂಚಿನಿಂದ ಜಿಗಿದು ಧಾವಿಸಿ ಅಮ್ಮ ಅಂತ ಹೊಟ್ಟಿಗೆ ಕೂಗುತ್ತಾ ಅವಳನ್ನು ತಪ್ಪಿಕೊಂಡ್ರು. ಅಶ್ವಿನಿ ತಕ್ಷಣವೇ ನೆಲದ ಮೇಲೆ ಮಂಡಿಯೂರಿ ಅವರಿಬ್ಬರನ್ನ ಗಟ್ಟಿಯಾಗ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ, ಸಮಯ ಗೊತ್ತಾಗ್ಲಿಲ್ಲ. ಅತ್ಯಂತ ಜವಾಬ್ದಾರಿಯುತವಾಗಿ ವಿಷಯವನ್ನ ಅರ್ಥ ಮಾಡ್ಕೊಂಡ ದೊಡ್ಡ ಮಗ, ಅಮ್ಮ ನೀನೇನು ಚಿಂತೆ ಮಾಡಬೇಡ, ಡೋಂಟ್ ವರಿ, ನಾವು ಕಿಂಡರ್ ಗಾರ್ಡನ್ ಆವರಣದಲ್ಲೇ ಒಳಗೆ ಇದ್ದಿದ್ದರಿಂದ ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೇವೆ. ಅಲ್ಲದೆ ನಮ್ಮನ್ನ ನೋಡ್ಕೊಳ್ಳಲು ನನ್ನೊಂದಿಗೆ ಒಬ್ರು ಶಿಕ್ಷಕರು ಕೂಡ ಇದ್ದಾರೆ, ಹಾಗಾಗಿ ನೀವು ಭಯಪಡುವ ಅಗತ್ಯವೇ ಇಲ್ಲ ಅಮ್ಮ. ಅಣ್ಣನ ಮಾತಿಗೆ ಸಮ್ಮತಿಯನ್ನ ಸೂಚಿಸ್ತಾನೆ ಚಿಕ್ಕವನು ಕೂಡ. ಅಶ್ವಿನಿ ಒಂದು ಕ್ಷಣ ಗೊಂದಲಕ್ಕೊಳಗಾದ್ರು. ಶಿಕ್ಷಕರ ಎಲ್ಲಿದ್ದಾರೆ ಅವರು? ತಕ್ಷಣವೇ ಮೈದಾನದ ಒಂದು ಮೂಲೆಯ ಕಡೆಗೆ ತನ್ನ ಪುಟ್ಟ ಬೆರಳುಗಳನ್ನ ತೋರಿಸ್ತಾನೆ. ಅಶ್ವಿನಿ ತೋರಿಸಿದ ದಿಕ್ಕಿನ ಕಡೆಗೆ ಅತ್ಯಂತ ಕುತೂಹಲದಿಂದ ಕಣ್ಣಾಯಿಸಿದಾಗ ಅಲ್ಲಿ ಉಯ್ಯಾಲೆಯ ಪಕ್ಕದ ಹುಲ್ಲಿನ ಹಾಸಿನ ಮೇಲೆ ಆ ಶಾಲೆಯ ಶಿಕ್ಷಕಿಯೊಬ್ಬರು ಮುಖದ ಮೇಲೆ ಬೆಚ್ಚಗಿನ ನಗುವನ್ನ ಬೀರುತ್ತಾ ನೆಲದ ಮೇಲೆ ಮಂಡಿಯೂರಿ ಕುಳಿತು ಸಮವಸ್ತ್ರದಲ್ಲಿದ್ದ ಒಬ್ಬ ಪುಟ್ಟ ಹುಡುಗಿಯಂತೆ ಅತ್ಯಂತ ಪ್ರೀತಿಯಿಂದ ಮಾತಾಡ್ತಾ ಇರೋದು ಕಂಡುಬಂತು.